ಬೀದರ್ನಲ್ಲಿ ಶಾಸಕ ಶೈಲೇಂದ್ರ ಬೆಳ್ದಾಳೆ ಹೇಳಿಕೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದಕ್ಕೆ ಕಾಂಗ್ರೆಸ್ಗೆ ನಡುಕ ಹುಟ್ಟಿದೆ. ಆಪರೇಷನ್ ಸಿಂಧೂರ ಆಗುವಾಗ ಏನೂ ಆಗಿಲ್ಲ, ಆದರೆ ಮೋದಿ ಹಾಗೂ ದೇಶದ ಸೈನಿಕರಿಗೆ ಅಗೌರವ ತೋರಿಸುತ್ತಿದ್ದಾರೆ. ಕೊತ್ತೂರು ಮಂಜುನಾಥ್ಗೆ ಬುದ್ಧಿ ಭ್ರಮಣೆ ಆಗಿದೆ. ಅವರು ಟಿವಿ ಮಾಧ್ಯಮ ನೋಡಲ್ಲ ಅನ್ಸುತ್ತೆ. ಮಂಜುನಾಥ್ಗೆ ದೇಶಪ್ರೇಮ ಇಲ್ಲ, ರಿಯಲ್ ಎಸ್ಟೇಟ್ ಅಷ್ಟೇ ಗೊತ್ತಿದೆ. ಸಿಂಧೂರ ಕಳೆದುಕೊಂಡ ಮಹಿಳೆಯರ ಕೊರಗು ಗೊತ್ತಿಲ್ಲ. ಇಂಥವರನ್ನ ದೇಶದಿಂದ ಹೊರಗೆ ಹಾಕಬೇಕು. ಮನುಷ್ಯತ್ವವಿದ್ದ ಯಾವ ಶಾಸಕನೂ ಈ ರೀತಿ ಮಾತನಾಡಲ್ಲ. ಆಪರೇಷನ್ ಸಿಂಧೂರ ಬಳಿಕ ಹಾಡಿ ಹೊಗಳಿದ್ರು, ಈಗ ಜನರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ. ಆಪರೇಷನ್ ಸಿಂಧೂರ ವಿರುದ್ಧ ಮಾತನಾಡಲಿಕ್ಕೆ 4 ಜನರನ್ನ ಬಿಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಪ್ರಿಯಾಂಕ ಖರ್ಗೆ ಅವರನ್ನ ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ತಿರಂಗ ಯಾತ್ರೆ ಬಳಿಕ ಶಾಸಕ ಶೈಲೇಂದ್ರ ಬೆಳ್ದಾಳೆ ಹೇಳಿಕೆ. ನಮ್ಮ ಸೈನಿಕರು ಅವಾಗ ವಾವ ಭಾರಿ ಇದೆ, ಚೆನ್ನಾಗಿದೆ, ಸರಿ ಇದೆ ನಮ್ಮ ಸೈನಿಕರು. ಆಮೇಲೆ ಇದು ಯಶಸ್ವಿ ಆದಮೇಲೆ ಮುಂದೆ 2-3 ರಾಜ್ಯದಾಗೆ ಅವ್ರ ಸರಿದೆ, ಅದನ್ನು ನಮ್ಮ ಕೈಲಿಂದ ಜಾರ್ತ ಅಂತ ಅವ್ರಿಗೆ ಭಯ ಹುಟ್ಟಿದೆ ಅಷ್ಟೇ. ಅದ್ರಗೋಸ್ಕರ ಈ ಥರ ಗೊಂದಲ ವ್ಯಕ್ತಪಡಿಸ್ಬೇಕಂತ ರಾಜ್ಯದ ಕಾಂಗ್ರೆಸ್ ನಾಯಕರು ಅವರ ತಪ್ಪುಗಳು ಮರೆಯಾಚಲಿಕ್ಕೆ ಯಾವುದೋ ಒಂದು ಇಶ್ಯೂ ಡೈವರ್ಟ್ ಮಾಡಿ ನಿಸ್ಸಿ ಮುರಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಸೈನಿಕರು 4-5 ಜನರಿಗೆ ಮುಂದ್ಬಿಟ್ಟಿದ್ದಾರೆ. ಇವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಒಂದು 4 ಜನರಿಗೆ ಸ್ಪೋರ್ಟ್ಸ್ ಪರ್ಸನ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ವಿರುದ್ಧ ಹೇಳಲಿಕ್ಕೆ. ಅವ್ರು ಎಂದೂ ಯಶಸ್ವಿ ಕಾಣಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅವ್ರು ಯಾಕೆ ಸಾಕ್ಷಿ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇದು ಏನು ಯಶಸ್ವಿ ಆಗ್ಯದ. ನರೇಂದ್ರ ಮೋದಿ ಅವ್ರ ಆಪರೇಷನ್ ಸಿಂಧೂರ್ ಅದು ಅವ್ರಿಗೆ ನಡುಕುಕ್ಕಿದೆ. ಆಪರೇಷನ್ ಆಗೋರಿಗೆ ಏನಾಗಿಲ್ಲ. ಸೀಸ್ ಫೈರ್ ಆದಮೇಲೆ ಈಗ ಅವ್ರು ಏನರ ಒಂದು ಆಪಾದನೆ ಮಾಡಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಿಗೆ ಮತ್ತು ದೇಶದ ಹೆಮ್ಮೆ ಸೈನಿಕರಿಗೆ ಅಗೌರವ ತೋರಿಸೋ ಕೆಲಸ ಮಂಜುನಾಥ್ ಅವರು ಮಾಡಿದ್ದಾರೆ. ಅವ್ರಿಗೆ ಬುದ್ಧಿ ಭ್ರಮೆ ಆಗಿದೆ. ಅವರು ಟಿ ವಿ ನೋಡಲ್ಲ ಅಂತ ಅನ್ನಿಸ್ತದೆ. ಅವರು ದೇಶ ಭಾವನೆ, ದೇಶ ಪ್ರೇಮ ಇಲ್ಲ, ಓನ್ಲಿ ಅವ್ರ ಬಿಸ್ನೆಸ್ ಗೊತ್ತಿದೆ ಅಷ್ಟೇ. ನಮ್ಮ ನಾಯಕರು ಇನ್ನೊಬ್ಬರು ಹೇಳಿದ್ರು, ಓನ್ಲಿ ರಿಯಲ್ ಎಸ್ಟೇಟು ಅದರಲ್ಲೇ ಅವ್ರು ಬಿಜಿ ಇರ್ತಾರೆ. ದೇಶದ ಬಗ್ಗೆ, ದೇಶದ ಸೈನಿಕರ ಬಗ್ಗೆ ಏನು 26 ಜನ ಮೃತ ಹೊಂದಿದ್ದಾರೆ, ಸ್ವರ್ಗವಾಸ ಆಗಿದ್ದಾರೆ ನಮ್ಮ ಜನರಲ್ಲಿ ಪ್ರವಾಸಿಗರು. ಅವರ ಕುಟುಂಬದವರು, ಅವರ ಧರ್ಮಪತ್ನಿ ರೋದನೆಯನ್ನು ಅವರು ನೋಡಿಲ್ಲ ಅನ್ನಿಸ್ತದೆ. ಅವರೊಂದು ಟಿ ವಿ ನೋಡಲ್ಲ ಅನ್ನಿಸ್ತದೆ. ಅವ್ರಿಗೆ ದೇಶದ ಬಗ್ಗೆ ಗೌರವ ಅಂಥವ್ರನ್ನ ದೇಶದಿಂದ ಅವರಿಗೆ ಹೊರಗೆ ಹಾಕಿದ್ರೆ ಕರೆಕ್ಟ್ ಅನ್ನಿಸ್ತದೆ. ಯಾಕಂದ್ರೆ ದೇಶದ ಬಗ್ಗೆನೇ, ಸೈನಿಕರ ಬಗ್ಗೆನೇ ಪ್ರೀತಿ ಇಲ್ಲ, ಪ್ರೂಫ್ ಕೇಳ್ತಾರೆ ಅಂದರೆ ಅವ್ರು ಎಂಥ ಕಟುಕಿದ್ದಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅವ್ರ ಮನುಷ್ಯತ್ವ ಇದ್ದರೆ ಈ ಥರ ಯಾವುದೇ ಶಾಸಕ ಮಾತಾಡಲ್ಲ. ಮನುಷ್ಯತ್ವ ಇರಬೇಕು. ದೇಶದ ವಿಚಾರವಾಗಿ ಅವರಿಗೆ ಯಶಸ್ವಿ ಆಗಿದೆ ಆಪರೇಷನ್ ಸಿಂಧೂರು. ನಮ್ಮ ದೇಶದ ಸೈನಿಕರು, ಏರ್ಫೋರ್ಸ್ನವರು, ದ್ರೋಣ ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳು ಹೋಗಿ ಒಳಗೆ ನುಗ್ಗಿ ಅವರೇನು ಏರ್ ಬೇಸ್ ಧ್ವಂಸ ಮಾಡಿದ್ದಾರೆ. ಮತ್ತು ಅವ್ರ ಸೈನಿಕರ ಟೆರರಿಸ್ಟ್ 12-13 ಕ್ಯಾಂಪ್ಗಳೇನು ಧ್ವಂಸ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಅಂತಾರೆ ಇದ್ರಾಗೂ ಯಶಸ್ವಿ ಆಗಿದೆಯಪ್ಪ, ಮುಂದೆ ಮತ್ತು BJP ಮಯ ಆಗುತ್ತೆ ದೇಶ. ಇರಲಿಕ್ಕೆ 2-3 ಸ್ಟೇಟಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ. ಅದನ್ನು ನಮ್ಮ ಕೈಲಿಂದ ಹೋಗ್ತದೆ. ಯಾಗಾದರೂ ಮಾಡಿ ಜನರು ಎದುರು ಗೊಂದಲ ವ್ಯಕ್ತಪಡಿಸ್ಬೇಕಂತ ಈ ಥರ ಮಾಡ್ತಾ ಇದ್ದಾರೆ. ಅವ್ರು ಎಂದು ದೇಶದ ಜನರು, ಸೈನಿಕರು, ಭಗವಂತ ಅವ್ರಿಗೆ ಕ್ಷಮಿಸಲ್ಲ ಕಾಂಗ್ರೆಸ್ದವರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ.